ಅಂತ 3ಕ್ಕೆ ಬಂದ್ವಿ. ಇವಾಗ ನೋಡ್ಬೋದು ಸೇಮ್ ಅದೇ ರೋಡು, ಏನು ತಿಳಿಯೋಕ್ಕಾಗಲ್ಲ. ನಾವು ಸಲ ಡೇ ಹೊತ್ತಿದ್ವಿ, ಬಟ್ ಈ ಸತಿನೇ ನೈಟ್ ಹತ್ತುತ್ತಾ ಇರೋದು. ಇವಾಗ ಹತ್ತೋದ್ರೂ ಇವಾಗ ದರ್ಶನ ಆಗಲ್ಲ. ಇನ್ನು ಅವರಲ್ಲಿ ಬಾಗಿಲು ಮುಚ್ಚಿಬಿಡ್ತಾರೆ. ನಾಳೆ ಬೆಳಗ್ಗೆ 3 ಗಂಟೆಗೆ ಮತ್ತೆ ಓಪನ್ ಆಗೋದು ಬಾಗಿಲು, ಆವಾಗ ನಮಗೆ ದರ್ಶನ. ಸೊ ಅದಕ್ಕೆ ಆರಾಮಾಗಿ ಹತ್ತೋಣ ಅಂತ ಬಿಟ್ಟದು, ಆರಾಮಾಗಿ ಹತ್ತಾ ಇದ್ದೀವಿ. ಇನ್ನು 3ನೇ ಹಂತಕ್ಕೆ ಬಂದಿರೋದು. ಅದೇ ಸುಸ್ತಾಗಿ ಸ್ಟಾರ್ಟ್ ಆಯಿತು. ತಿರುಮುಡಿ ಎತ್ಕೊಂಡು ಮೇಲ್ಗಡೆ ಹತ್ತೋದೈತಲ್ಲ, ಹೆವಿ ಟಾಸ್ಕ್ ಇದು. ನೋಡ್ರಿ ರೋಡು ತುಂಬ ನೀರಾಗುತ್ತೆ, ಜಾರ್ತಾ ಇರುತ್ತೆ, ಹತ್ತಬೇಕು ನಿಧಾನಕ್ಕೆ. ಇವಾಗ ಸ್ವಲ್ಪ ಮೆಟ್ಲುಗಳು ಸಿಕ್ತು. 5ನೇ ಹಂತಕ್ಕಷ್ಟೇ ಮೆಟ್ಲು ಸಿಗೋದು, ಆಮೇಲೆ ಮತ್ತೆ ಸ್ಟಾರ್ಟ್ ಬೆಟ್ಟ. ಆ ಕಡೆ ನೋಡ್ರಿ ಇಳಿಬೇಕಾರೆ ನೋಡ್ರಿ ಇಲ್ಲಿ ರೋಡು ಬಂದಿಲ್ಲ, ಅವ್ರು ನೋಡ್ಕೊಳ್ಳಿ. ಇದೇ ಥರ ಮುಂದಕ್ಕೆ ಸಿಗುತ್ತೆ ನಮಗೆ. ನೋಡ್ರಿ ಹತ್ತೋದು ಹತ್ತುತ್ತಾ ಹಿಂಗೆ ಏನು ಆಗಲ್ಲ, ಹತ್ಬೋದು. ಇಳಿಬೇಕಾರೆ ಐತಲ್ಲ ನೋಡ್ರಿ ರೋಡು, ಕಾಲು ನೋವುತ್ತೆ. ಇಳಿಬೇಕಾರೆ ಸರಿಯಾಗಿ ಆಗೋದು. ಸ್ವಾಮಿಯೇ ಅಯ್ಯಪ್ಪ ಅಯ್ಯಪ್ಪ, ಸ್ವಾಮಿಯೇ ಸ್ವಾಮಿಯಪ್ಪ ಅಯ್ಯಪ್ಪ ಅಯ್ಯಪ್ಪ. ನೋಡಿ ಸ್ವಾಮಿ, ಹೋಗ್ತಾ ಹೆಂಗೈತೈತೆ ಬೆಟ್ಟ. ಆ ಕಡೆ ಹತ್ತಿದ್ರೆ ಅಷ್ಟೇ, ಈ ಕಡೆ ಪರವಾಗಿಲ್ಲ ಟೈಲ್ಸ್ ಹಾಕೋರೆ. ನಮ್ಗಡೆ ಮುಂಚೆ ಇಲ್ಲೂ ಇರಲಿಲ್ಲ, ಅದೇ ಥರ ಇದ್ದಿದ್ದು ಸೇಮ್. ಅಲ್ಲೇ 6ನೇ ಹಂತಕ್ಕೆ ಬಂದ್ವಿ, ಸುಸ್ತು ಸ್ಟಾರ್ಟ್ ಆಯಿತು. ಏನಾರೈತಾ ಸ್ವಾಮಿ ನೋಡಿ, ಹಂಗೆ ಹೋಗ್ತಾ ದಾರಿಲಿ ಈ ಥರ ಅಂಗಡಿಗಳೆಲ್ಲ ಸಿಗುತ್ತೆ. ಜ್ಯೂಸ್ ಗಿಸ್ ಅಂಗಡಿಗಳು, ತಗೊಳ್ಳೋರು ತಗೋಬೋದು, ಕುಡಿಯೋರು ಕುಡಿಬೋದು. ಮತ್ತು ಫ್ರೀಯಾಗಿ ನೀರು ಗೀರೆಲ್ಲ ಸಿಗುತ್ತೆ, ಅದನ್ನು ತಗೋಬೋದು, ಬೇಕಾದ್ರೆ ಕುಡಿಬೋದು. ಅವಾಗಿನ ಅಲ್ಲ, 7ಅಲ್ಲ 0.5 ಹೇಳಿದ್ದೀವಿ ಅಷ್ಟೇ, ಇನ್ನೂ ಐತೆ ಬರ್ರಿ. ನೋಡ್ರಿ ಅಂಗಡಿಗಳೆಲ್ಲ ಹಿಂಗಿರ್ತವೆ ಫುಲ್ಲು. 8ನೇ ಅಂತ ಹತ್ರ ಬಂದ್ವಿ. ಈಗ ಎಷ್ಟು ತಗೊಳ್ಳೋಣ ಅಂತ ಎಲ್ಲ ನೋಡ್ರಿ ಫುಲ್ಲು. 12ನೇ ಹಂತಕ್ಕೆ ಬಂದ್ವಿ ಸ್ವಾಮಿ, ನೋಡ್ಬೋದು 12ನೇ ಹಂತ. ಅಲ್ಲೇ ಬೆವರು ಬರ್ತೈತೆ, ಅಲ್ಲಿ ನೋಡ್ರಿ ಜನ ಇನ್ನೋಯ್ತವ್ರು. ಅಪ್ಪ ಜನ ಹೆವಿ ಅವ್ರ ಮುಂದೆಗಡೆ. ಹೆವಿ ಸುಸ್ತೈತೈತೆ, ಬೆವರೆಲ್ಲ ಬರ್ತೈತೆ. ಇಷ್ಟು ಚಳಿ ಅಂದರೆ ಇಷ್ಟು ಚಳಿಲೂ ಬೆವರು ಬರ್ತೈತೆ. ನೋಡ್ರಿ ಜನ ಹೆಂಗವ್ರು. ಇನ್ನು 2.6 ಕಿಲೋಮೀಟರ್ ಶಬರಿಮಲೆಗೆ ಸಿಗೋದು. ನೋಡಿ ಸ್ವಾಮಿ, ಹೋಗ್ತಾ ಬೆಟ್ಟ ಹೈಟ್ ಐತೈತೆ, ಸೇಮ್ ಹಂಗೆ ಐತೆ ಬೆಟ್ಟ. ಆ ಕಡೆ ಹಿರಿಯವ್ರಿಗಂತೂ ಹಿಂಸೆ ಅಂದ್ಕೊಳ್ರಿ, ಸುಸ್ತೈತೆ ಅಂದ್ಕೊಳ್ರಿ. ನೋಡ್ರಿ ಹಂಗೆ ಐತೆ ಫುಲ್ಲು. ಅದಕ್ಕೆ ಹೇಳೋದು ಅಯ್ಯಪ್ಪ ಸ್ವಾಮಿ ಬೆಟ್ಟ ಹತ್ತೋದು ಹೆವಿ ಕಷ್ಟ ಅಂತ ಇದಕ್ಕೆ ಹೇಳೋದು. ತಲೆ ಮೇಲೆ ಇರುಮುಡಿ ಹಿಡ್ಕೊಂಡು ಬರೀ ಕಾಲಲ್ಲಿ ಹತ್ತೋದು ಅಂದರೆ ಎಲ್ಲ ಅಯ್ಯಪ್ಪ ಸ್ವಾಮಿ ಮಹಿಮೆ. ಸ್ವಾಮಿ ಶರಣಯ್ಯಪ್ಪ. ನಮ್ಮ ಜೊತೆ ಬಂದಿದ್ದ ಸ್ವಾಮಿಗಳಿಗೆ ಸುಸ್ತಾಗ್ಬಿಟ್ಟೈತೆ. ಈ ಸ್ವಾಮಿಗಳು ಓಡ್ತಾವ್ರಿ ಸ್ವಾಮಿಗಳು. ಶರಣಯ್ಯಪ್ಪ 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 ಅನ್ನದಾತ ಪ್ರಭುವೇ ಶರಣಯ್ಯಪ್ಪ ಇರುಮುಡಿ ಪ್ರಿಯನೇ ಸ್ವಾಮಿ. ಗಿಡ, ಆ ಗಿಡ ಏನು ಅಂದರೆ 18ನೇ ವರ್ಷಕ್ಕೆ ಆ ಗಿಡನ ತಗೊಂಡೋಗಿ ನೆಡ್ತಾರೆ. ಇಲ್ಲೇ ಮೆಡಿಸಿನ್ ನೀರುಗಳು ಸಿಗುತ್ತೆ,
ಬಿಸಿ ಮತ್ತು ಮೆಡಿಸಿನ್ ನೀರು ಕೊಡ್ತಾರೆ ನೋಡ್ರಿ. ನಾವು ಈಗ ಎಷ್ಟೇ ಇದು 14ನೇ ಶೆಡ್ ಹತ್ರ ಕೂತಿದ್ದೀವಿ ಸ್ವಾಮಿ. ನಮ್ಮ ಕನ್ಯಾಸ್ವಾಮಿಗಳೊಬ್ಬರು ಸುಸ್ತಾದರು, ಮಿಕ್ಕ ಸ್ವಾಮಿಗಳೆಲ್ಲ ಅಲ್ಲೇ ನಿಂತ್ಕೊಂಡ್ರು. ನಾವು ಸಂಪತ್ ಸ್ವಾಮಿಗಳು ಮತ್ತು ಕನ್ಯಾಸ್ವಾಮಿಗಳು ಬಂದು ಇಲ್ಲಿ ಕುತ್ಕೊಂಡು ರೆಸ್ಟ್ ತಗೋತಾ ಇದ್ದೀವಿ ಒಂದು ಸ್ವಲ್ಪ ಹೊತ್ತು. ಮತ್ತೆ ಸ್ಟಾರ್ಟ್ ಮಾಡ್ತೀವಿ ಜರ್ನಿ. ಇಲ್ಲಿ ನೋಡಿ ಎಲ್ಲ ಸ್ವಾಮಿಗಳು ಕಾಲು ನೋವು ಬಂದು ಕುತ್ಕೊಬಿಟ್ಟು ಅವ್ರು ಇಲ್ಲೇ ಕೆಳಗಡೆ ಇಳಿತಿದ್ವಿ ಸ್ವಾಮಿಗಳೆಲ್ಲ. ಫುಲ್ಲು ಹತ್ಬಿಡ್ಬೋದು ಸ್ವಾಮಿ, ಅದು ಹಿಡಿಯೋದೈತಲ್ಲ ಹೆವಿ ಕಷ್ಟ. ಹಿಡಿಯೋದೇ ಮೇನ್ ಟಾಸ್ಕು. ಹತ್ತೋದು ಆರಾಮಾಗಿ ಹತ್ಬೋದು, ನೀವು ಹಿಡಿಯೋದು ಹೆವಿ ಕಷ್ಟ ಐತೆ. ಶರಂಗಪತ್ತಿ ಅಂತಾರೆ. ಕೈ ಕೊಡ್ರಿ ಸ್ವಾಮಿ. ಅದನ್ನ ಅಲ್ಲಿ ನೋಡ್ರಿ, ಅಲ್ಲಿ ಚುಚ್ಚೋರು ನೋಡಿ ಸ್ವಾಮಿಗಳೆಲ್ಲ ಅಲ್ಲಿ ಚುಚ್ಚ್ರಿ. ಅದನ್ನು ನೀಟಾಗಿ ಅದ್ರ ಒಳಗಡೆ ಚುಚ್ಚಿಬಿಟ್ಟು ನೋಡಿ ಹಿಂದೆ ಹಂಗಾಸಿಂದ ಬರಬೇಕು ನೋಡ್ರಿ. ನೋಡಿ ಸ್ವಾಮಿ, ಇದೆ ಶರಂಗಪತ್ತಿ. ಇದು ಸ್ಟೋರಿ ನಾನು ಮುಂದೆ ಹೇಳ್ತೀನಿ ಹೋಗ್ತಾ. ಬರ್ರಿ, ಏನಾಗಲ್ಲ ಬರ್ರಿ ಸ್ವಾಮಿ, ತೋರಿಸ್ಬೋದು ಅವ್ರಿಗೆ. ಕನ್ಯಾಸ್ವಾಮಿಗಳು ಚುಚ್ತವ್ರಿ. ಇದು ಚುಚ್ಚಿ ಸ್ವಾಮಿ, ಇಲ್ಲ ಚುಚ್ಚ್ರಿ. ಅದಕ್ಕೆ ಅಲ್ಲಿ ಜಾಸ್ತಿ ಅವಲ್ಲ, ಅಲ್ಲಿ ಚುಚ್ಚ್ರಿ ಸೆಂಟ್ರು. ಇಲ್ಲಿ ಚುಚ್ಚ್ರಿ. ಇಲ್ಲಿ ಚುಚ್ಚ್ರಿ, ಎಲ್ಲ ಇದಾವಲ್ಲ, ಇಲ್ಲಿ ಚುಚ್ಚ್ರಿ. ಅಷ್ಟೇ, ಬರ್ರಿ ಬರ್ರಿ ಹೆಂಗೆ ಅದಕ್ಕೆ ಬರ್ರಿ. ಸ್ವಾಮಿ ಶರಣಯ್ಯಪ್ಪ. ಸ್ವಾಮಿ ಬರ್ರಿ. ಶರಂಗಪತ್ತಿಯಿಂದ ಇವಾಗ ಮುಂದಕ್ಕೆ ಹೋಗ್ತಾ ಇದ್ದೀವಿ. ಕನ್ಯಾಸ್ವಾಮಿಗಳು ಯಾಕೆ ಶರಂಗಪತ್ತಿನ ಚುಚ್ಚಬೇಕು? ಯಾಕಂದರೆ ಅಯ್ಯಪ್ಪ ಸ್ವಾಮಿ ಮಹಿಷಿನ ಸಂಹಾರ ಮಾಡ್ತಾರೆ. ಸಂಹಾರ ಮಾಡಾದ್ಮೇಲೆ ಮಹಿಷಿ ಒಂದು ಸುಂದರ ಹೆಣ್ಣಿನ ರೂಪ ತಗೊತಾರೆ. ಆ ಹೆಣ್ಣಿನ ರೂಪ ತಗೊಂಡಂಥ ಹುಡುಗಿ ಏನಂತಾರೆ ಅಂದರೆ, ನನ್ನ ನೀವೇ ಮದುವೆ ಆಗಬೇಕು ಅಂತ ಅಯ್ಯಪ್ಪ ಸ್ವಾಮಿನ ಕೇಳ್ಕೊತಾರೆ. ಅದಕ್ಕೆ ಅಯ್ಯಪ್ಪ ಸ್ವಾಮಿ, ಇಲ್ಲ ನಾನು ಆಗೋಲ್ಲ, ನಾನು ಬ್ರಹ್ಮಚಾರಿ, ನಾನು ಯಾರನ್ನೂ ಕೂಡ ನಾನು ಮದುವೆ ಆಗೋಲ್ಲ ಅಂತ ಹೇಳ್ತಾರೆ. ಆದರೆ ಅಯ್ಯಪ್ಪ ಸ್ವಾಮಿ, ನೀವು ನನ್ನ ಹತ್ರ ಒಂದು ಕೇಳ್ಕೊಂಡಿದ್ದೀರಾ, ಅದನ್ನು ನಾನು ಈಡೇರಿಸ್ತೀನಿ. ಆದರೆ ಒಂದೇ ಒಂದು ಷರತ್ತು ಏನು ಅಂದರೆ, ನನ್ನ ಸನ್ನಿಧಾನಕ್ಕೆ ಯಾವ ವರ್ಷ ಮೊದಲನೇ ಸತಿ ಮಾಲೆ ಹಾಕಿರೋವಂಥ ಕನ್ಯಾಸ್ವಾಮಿಗಳು ಬರಲ್ವೋ ಆ ದಿನ ನಾನಿನ್ನ ಮದುವೆ ಆಗ್ತೀನಿ ಅಂತ ಹೇಳ್ತಾರೆ. ಅದಕ್ಕಾಗಿ ಅದನ್ನು ಲೆಕ್ಕ ಇಟ್ಕೋಬೇಕು ಅಂತಲೇ ಶರಂಗಪತ್ತಿಲಿ ಕನ್ಯಾಸ್ವಾಮಿಗಳು ಶರಂಗಪತ್ತಿನ ಚುಚ್ಚೋದು. ಅಷ್ಟೇ ಅಲ್ಲ, ನೀನು ನನ್ನ ಸನ್ನಿಧಾನ ಪಕ್ಕದಲ್ಲೇ ನೀನು ಕೂಡ ನೆಲೆಸು ಅಂತ ಹೇಳಿ ಅವ್ರನ್ನೂ ಕೂಡ ನೆಲೆಸ್ತಾರೆ. ಅವರೇನೆ ಮಾಲಿಗೆ ಪುರತಮ್ಮ ಅಂತ ಅನ್ನೋದು. ಸೊ ಸ್ವಾಮಿ ಇವಾಗ ನೋಡ್ಬೋದು, ಇಲ್ಲೇ ಕುತ್ಕೊಂಡಿದ್ದೀವಿ. ಅರ್ಧ ದಾರಿ ಇನ್ನೇನು 1 ಕಿಲೋಮೀಟ್ರು ಶಬರಿಮಲೆ. ಇಲ್ಲೆಲ್ಲ ಬ್ಲಾಕ್ ಮಾಡಿಬಿಟ್ಟಿದ್ದಾರೆ ಸ್ವಾಮಿಗಳು ನೋಡ್ರಿ, ಅಲ್ಲಿ ಬ್ಲಾಕ್ ಮಾಡಿ ನಿಲ್ಲಿಸ್ಬಿಟ್ಟಿದ್ದಾರೆ. ನಾವೆಲ್ಲ ಇಲ್ಲೇ ಕುತ್ಕೊಂಡು ನಾವು ಅಲ್ಲೇ ನಿಂತಿದ್ವಿ, ಎಲ್ಲ ತೂರ್ಕೊಂಡು ಹಂಗೆ ನಮ್ಮ ಸ್ವಾಮಿ ನಾವೆಲ್ಲ ಒಂದು ಗ್ರೂಪ್ ಅಂದ್ಬಿಟ್ಟು ಬಂದ್ಬಿಟ್ಟು ಕುತ್ಕೊಂಡ್ವಿ ಎಲ್ಲ ನೋಡ್ರಿ. ಎಲ್ಲ ಇಲ್ಲಿ ಕೂತಿದ್ದೀವಿ. ಮತ್ತೆ 3 ಗಂಟೆಗೆ ಓಪನ್. ಸ್ವಾಮಿ ಟೈಮು 2:30, ಇವಾಗ ಬಿಡ್ತಾವ್ರೆ. ಕುತ್ಕೊಂಡು ಹೋಗ್ತಾ ಇದ್ದೀವಿ. ಮತ್ತೆ ಇಲ್ಲಿ ಸ್ಟಾಪ್ ಹಾಕಿದ್ರೆ ಮಳೆ ಬರ್ತೈತಿ. ನಿಂತಿದ್ದಕ್ಕೆ ಸ್ವಾಮಿ ನೋಡಕ್ ಬರ್ತಾರೆ ದೇವಸ್ಥಾನ ಹತ್ತತ್ರ. ನೋಡಿ ಸ್ವಾಮಿ, ದೇವಸ್ಥಾನ ಹತ್ತತ್ರ ಬಂದಿದ್ದೀವಿ. ಅಲ್ಲೇ ದೇವಸ್ಥಾನ ಮೆಟ್ಲು ಹತ್ಕೊಂಡ್ರೆ ಮೆಟ್ಲು ಸಿಗುತ್ತೆ, ಮೆಟ್ಲು. ಮತ್ತು ಇನ್ನೊಂದೇನು ಅಂದರೆ, ದೇವಸ್ಥಾನ ಫುಲ್ಲು ಚಿನ್ನದೇನದು ಕವಚ ಹಾಕಿದಾರಲ್ಲ ಸುತ್ತಲ, ಅದು ಹಾಕಿರೋದು ಯಾರು ಬೇರೆ ಯಾರು ಅಲ್ಲ, ವಿಜಯ್ ಮಲ್ಯ ಅವರು. ಗೊತ್ತಿರ್ಬೋದು ವಿಜಯ್ ಮಲ್ಯ ಯಾರು ಅಂತ. ಅವಾಗ ಹಾಕಿದ್ದೀಗ ಓನರ್ಶಿಪ್ ತಗೊಂಡಿದ್ದವರು. ಸೊ ವಿಜಯ್ ಮಲ್ಯ ಅವರು ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಫುಲ್ಲು ಇದಕ್ಕೆ ಗೋಲ್ಡನ್ನು ಶೀಟ್ ಹಾಕ್ಸಿರೋದು ಅವರೇ. ಅಲ್ಲಿ ಇನ್ನೇ ಯಾರ್ಯಾರು ಹಾಕ್ಸವ್ರೆ, ನೀಟಾಗಿ ಕಾಣಿಸ್ತಿಲ್ಲ. ನೋಡ್ಬೋದು ಅದೇ ಮೆಟ್ಲು, ಆ ಮೆಟ್ಲು ಹತ್ಕೊಂಡವ್ರೆ ದೇವಸ್ಥಾನ. ನೋಡಿ ಮೆಟ್ರಿಕ್ ಸ್ಪಾಡಲ್ಲಿ ಐತೆ ಸ್ವಾಮಿ. ನೋಡಿ ಯಾವಾಗಿಂದ ವೆಯ್ಟ್ ಮಾಡ್ತಿದ್ದು, ಇವಾಗ ಬಂದಿದ್ದೀವಿ. 18 ಪಡಿಯನ್ನು
ನೋಡಿ ಸ್ವಾಮಿ ಇದೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ. ಇಲ್ಲೇ ಇರೋದು ಅಯ್ಯಪ್ಪ ಸ್ವಾಮಿ. ಇವಾಗ ನಾವು ಸುತ್ತ ಹಾಕ್ಕೊಂಬರ್ಬೇಕು ಒಂದು ರೌಂಡ್. ಸ್ವಾಮಿ ದರ್ಶನ ಆಯಿತು, ಒಳ್ಳೆ ಮಸ್ತಾಗಿ ದರ್ಶನ ಮಾಡಿದ್ವಿ. ದರ್ಶನ ಎಲ್ಲ ಮುಗಿಸ್ಕೊಂಡು ಇವಾಗ ಇಲ್ಲಿ ಇರುಮುಡಿ ಬಿಚ್ಚೋದಕ್ಕೆ ಅಂತ ಎಲ್ಲ ಕೂತಿದ್ವಿ ಸ್ವಾಮಿಗಳು. ಹಂಗೆ ನಾವು ಗಂಟೆಗೆ ಕೂತ್ಕೊಂಡ್ವಿ. ನೋಡಿ ಸ್ವಾಮಿ 2 ಗಂಟೆಗೆ ಇದ್ವಿ. ತಚ್ಚೋಗ್ಬಿಡ್ತು ಅಂದ್ಕೊಳ್ರಿ, ಫುಲ್ಲು ಕೈ ತಚ್ಚೋಗ್ಬಿಡ್ತು. ಇವಾಗ ಇರುಮುಡಿ ತೆಗ್ದು ನೀಟಾಗೆಲ್ಲ ತುಪ್ಪದ ಕೈ ಸಪ್ರೇಟ್ ಮಾಡ್ಕೊಂಡು ಹೊರಡೆ ಸ್ವಾಮಿ ಶರಣ. ದರ್ಶನ ಮಾತ್ರ ಒಳ್ಳೆ ಮಸ್ತಾಗುತ್ತೆ. ರಾತ್ರಿ 9 ಗಂಟೆಗೆ ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡಿದೆವು ನಾವು. ಬೆಳಗ್ಗೆ ಜಾವ 6 ಗಂಟೆಗೆ ದರ್ಶನ ಆಗುತ್ತೆ. ಅಲ್ಲಿ 11 ಗಂಟೆಗೆ ದೇವಸ್ಥಾನ ಕ್ಲೋಸ್ ಮಾಡಿದ್ರು. ಆಮೇಲೆ ಮತ್ತೆ 3 ಗಂಟೆಗೆ ದರ್ಶನ ಬಿಟ್ಟರು ಸ್ವಾಮಿಗಳು. ಅಪ್ಪ ನಮಗೆ ಒಂದೊಂದು ಬ್ಯಾರಿಗೇಟಿಂದ ಒಂದೊಂದು ಬ್ಯಾರಿಗೇಟ್ ಆಗ್ತವ್ರೆ. ನಮಗೆ ವೀಡಿಯೋ ಮಾಡೋಕ್ಕಾಯ್ತಿಲ್ಲ. ಈ ಕಡೆ ನಿದ್ದೆ ಹಿಂಗೆ ಎಳಿತೈತೆ, ಈ ಕಡೆ ಹೋಗ್ಬೇಕು. ಒಳ್ಳೆ ಅಂದರೆ ಒಳ್ಳೆ ಸೈಕ್ ಮಾತ್ರ ಆಗಿದ್ದು ನೈಟು. ಕೊನೆಗೆ ದರ್ಶನ ಆಯ್ತಲ್ಲ, ಒಳ್ಳೆ ಸಖತ್ ದರ್ಶನ ಆಯಿತು. ಸ್ವಾಮಿ ನಮ್ಮದು ಇರುಮುಡಿ ಓಡಿಸ್ತಾ ಇದ್ದೀವಿ ನೋಡ್ರಿ. ಇದೆ ನಮ್ಮ ಇರುಮುಡಿ. ನಮ್ಮ ಗುರುಸ್ವಾಮಿಗಳು ತೆಗಿತಾವ್ರೆ. ತೆಗೀರಿ ಸ್ವಾಮಿಗಳೇ, ತೆಗೀರಿ ಸ್ವಾಮಿ. ನೋಡಿ ಒಂದು 3 ಕೈ ಹಾಕಿದ್ರು. ನಮ್ದೊಂದು ಹಾಕೋಣ ಫಸ್ಟು, ಆಮೇಲೆ ಅಕ್ಕ ಸ್ವಾಮಿದೊಂದ, ಅಜ್ಜಿ ಸ್ವಾಮಿ ಹಾಕ್ತಿದ್ರು. ನೋಡಿ ಸ್ವಾಮಿ ಕೈ ತೆಗಿತಾ ಇದ್ದಾರೆ. ಅದರಲ್ಲಿ ಗಟ್ಟಿ ಇದ್ರೆ ಭಕ್ತಿ ಜಾಸ್ತಿ ಅಂತೆ, ತೆಳು ಇದ್ರೆ ಭಕ್ತಿ ಇರಲ್ವಂತೆ. ನೋಡೋಣ ಏನು ಅಂತ ನಮ್ಮದು ನೋಡೋಣ ಗಟ್ಟಿ ಇದೆಯಾ ಇದೆಯಾ ಅಂತ. ತೆಗಿತಾವ್ರೆ. ಮುಗಿಲಿ ಸ್ವಾಮಿಗಳೇ. ಕಾಯ್ದು ಮಾಡ್ತಾ ಇದ್ದೀವಿ. ಭಕ್ತಿನೇ ಇಲ್ವಲ್ರಿ. ಎಲ್ಲಾರ್ದು ಹಂಗೆ ಬತ್ತೈತೆ, ಭಕ್ತಿನೇ ಇಲ್ವಂತೆ. ಕಣ್ಣು ಹೊಡಿತಾವ್ರಿ ಇಲ್ಲಿ ಕಣ್ಣು. ನೆಕ್ಸ್ಟ್ ಕೊಡ್ರಿ ಕಿಚ್ಚ. ಅದು ಬೇರೆಯವ್ರು ಹಾಕಿಲ್ಲ ಕಾಯಿಗಳು. ಸುರ್ಕೊಳ್ರಿ. ಹೊಡೆದಾಳ ಸ್ವಾಮಿ ತುಪ್ಪದ ಕಾಯಿ ಗಟ್ಟಿ ಇತ್ತು. ಸುಮಾರು ಏನೋ ಅಂದರೆ ಗಟ್ಟಿ ಬಂದು ಕೆಲವೊಬ್ರು ಟ್ರಿಪ್ಪೆಲ್ಲ ಹೋಯ್ತಾರೆ ಸ್ವಾಮಿಗಳು, 1 ವಾರ 2 ವಾರ. ಆ ಟ್ರಿಪ್ಗೆಲ್ಲ ಹೋದಾಗ ಆಟೋಮೆಟಿಕ್ ತುಪ್ಪ ಗಟ್ಟಿ ಆಗೇ ಆಗುತ್ತೆ. ಅದರಲ್ಲಿ ಭಕ್ತಿ ಜಾಸ್ತಿ ಕಮ್ಮಿ ಅಂತ ಏನೂ ಇಲ್ಲ ತುಪ್ಪದ ಕಾಯಲ್ಲಿ. ನಾವೆಲ್ಲ ಒಂದೇ ದಿವಸ ಡೈರೆಕ್ಟು ಇರುಮುಡಿ ಡೈರೆಕ್ಟು ಶಬರಿಮಲೆ ಬಂದ್ವಿ. ನಮ್ಮದು ಸುಮಾರಾಗಿ ಗಟ್ಟಿ ಆಗೈತೆ ಅಷ್ಟೇ. ನಾವು 1 ವಾರ ಟ್ರಿಪ್ ಹೋಗ್ಬಿಟ್ಟು ಬಂದರೆ ನಮ್ಮದು ಗಟ್ಟಿ ಆಗುತ್ತೆ. ನಾವು ಹೋಗಿಲ್ವಲ್ಲ ಅತ್ತಳುಗೈತೆ ಅಷ್ಟೇ ಸ್ವಾಮಿ. ಅದರಲ್ಲೇನೂ ಬರೋಲ್ಲ, ಭಕ್ತಿ ಗಿಕ್ತಿ ಅನ್ನೋದೇನೂ ಬರೋಲ್ಲ. ನೀವು ಭಕ್ತಿಯಿಂದ ಬಂದು ಇಲ್ಲಿ ಇರುಮುಡಿನ ಕೊಟ್ಟು ಪೂಜೆ ಮಾಡ್ಕೊಂಡು ಹೋದರೆ ಅದೇ ದೊಡ್ಡ ಭಕ್ತಿ. ನೋಡಿ ಸ್ವಾಮಿ ತುಪ್ಪದ ಕಾಯಿನ ಇಲ್ಲಿ ತಗೊಬಂದು ತುಪ್ಪದ ಕಾಯಿನ ಇಲ್ಲಿ ತಗೊಂಡು ಆ ಬೆಂಕಿ ಹಾಕ್ಬಿಟ್ರು. ಲಾಸ್ಟಲ್ಲಿ ಒಂದ್ಸತಿ ನೋಡ್ಕೊಬಿಡಿ ದೇವಸ್ಥಾನ. ಇದೇ ಲಾಸ್ಟ್. ವಾಪಸ್ ಹೋಗ್ತಾ ಇದ್ದೀವಿ ಎಲ್ಲರೂ. ಮತ್ತೆ ನೆಕ್ಸ್ಟ್ ವರ್ಷ ಬರೋದು. ಸ್ವಾಮಿ ಅಲ್ಲಿ ಕಾಣಿಸ್ತಾ ಬೆಟ್ಟ, ಅದೇ ಬೆಡ್ತಾರೆ ಮಕರ ಜೊತೆ ಬರೋದು. ನೋಡಿ ಅದೇ ಬೆಡ್ತಾರೆ ಬರೋದು. ನೋಡಿ ಎಲ್ಲ ಸ್ವಾಮಿಗಳು ಎಲ್ಲ ತಪ್ಪು ತಿಂತ ಎಲ್ಲ ಸ್ವಾಮಿಗಳೆಲ್ಲ ಇಲ್ಲೇ ಇದ್ದೀವಿ. ಇವಾಗೆಲ್ಲ ಹೊರಡೋದು ಬರೀ ಸ್ವಾಮಿಗಳೇ ಹೊರಡೋಣ. ಎಲ್ಲರೂ ಹೋಗ್ತಾ ಇದ್ದೀವಿ ಶಬರಿಮಲೆಯಿಂದ. ಇವಾಗ ಬಿಟ್ಟಿದ್ದೀವಿ, ಪಂಪಾಗಿ ಹೋಗಿ ಸೇರಬೇಕು. ಹೋಗಿ ಸೇರಿದ್ಮೇಲೆ ಸಿಗ್ತೀವಿ ಸ್ವಾಮಿ. ನೋಡಿರಿ ವ್ಯೂ ನೋಡಿರಿ, ಬೆಳಗ್ಗೆ 8:30.
ಫುಲ್ಲು ಕಾಡು. ರಾತ್ರಿ ನಿಮಗೇನು ಕಾಣಿಸಿಲ್ಲ, ಇವಾಗ ನೋಡ್ಕೊಳ್ಳಿ. ಸೆಂಟರ್ ಆಫ್ ದ ಫಾರೆಸ್ಟ್ ಒಳಗಡೆ ಬಂದಿದ್ವಿ ನಾವು. ಮಹಾಪ್ರಭು ಎಷ್ಟೊಂದು ಜನ ಗೊತ್ತೇ ಇಲ್ಲ ಸ್ವಾಮಿಗಳೆಲ್ಲ ಇಲ್ಲೆಲ್ಲ ಚುಚ್ಚಿಬಿಟ್ಟವ್ರೆ. ಮೀಟಾಗಿರೋರೆಲ್ಲ ಸ್ವಾಮಿ ಗೊತ್ತಿರೋದು. ಫೋನ್ಗಿನ್ ಕಿತ್ಕೊಂಡು ಕಾಡ್ಪಪ್ಪ ಸ್ವಾಮಿಗಳು. ಸ್ವಾಮಿ ದಾರಿಯಲ್ಲಿ ಬರೀ ಟ್ಯಾಕ್ಟ್ರಿ ಒಂದು ಓಡಾಡ್ಬೋದು ಅಷ್ಟೇ. ಅಲ್ಲಿ ಬಿಟ್ಟರೆ ಇನ್ನು ಯಾವ ಗಾಡಿನೂ ಓಡಾಡಲ್ಲ, ಓಡಾಡೋಕ್ಕೂ ಬಿಡೋದು ಇಲ್ಲ. ಸ್ವಾಮಿ ನೋಡಿ ಹತ್ಬೇಕಾರೆ ಆರಾಮಾಗತ್ತದ್ದು, ಇಳಿಬೇಕಾರೆ ಫುಲ್ ರೋಡ್ ಫುಲ್ ಹಿಂಗೇನೆ. ಕಾಲೆಲ್ಲ ಊದ್ಕೊಂಡೆ, ಕಾಲೇ ನೋಯ್ತೈತೆವಿ ಎಲ್ಲ ಹಿಂಗೆ ಹೋಯ್ತಿದ್ವಿ. ಅದು ಬಂದಿದ್ದ ರೋಡಲ್ಲೇ ಹೋಗ್ಬೋದಿತ್ತು, ಅದನ್ನು ಕ್ಲೋಸ್ ಮಾಡಿಬಿಟ್ಟವ್ರೆ ಸ್ವಾಮಿಗಳು, ಭಕ್ತಾದಿಗಳು ಜಾಸ್ತಿ ಆಗೋಣ ಅಂತ. ಅದಕ್ಕೆ ಕತ್ತೆ ರೋಡಲ್ಲೇ ಎಕ್ಸಿಟ್. ನೋಡ್ರಿ ಯಪ್ಪ ಫುಲ್ ಜಲ್ಲಿ, ಕಾಲಿಕ್ಕಾಗ್ತಿಲ್ಲ. ಅಲ್ಲಿ ನೋಡ್ರಿ ನಮ್ಮ ಕಾಲು ಕೆಂಪಗಾಗ್ಬಿಟ್ಟೈತೆ ಫುಲ್ಲು. ಸ್ವಾಮಿಗಳು ಸೆಟ್ಟಿಗೆ ತಗೊಂಡ್ಕೊಟ್ಟವ್ರೆ. ಇನ್ನೂ ಇಳಿತಾನೇ ಇದ್ದೀವಿ. ಎಣ್ಣೆ ಸಿಕ್ಕಿಲ್ಲ ಯಾವ ಅಂದ್ರ ಕೊನೆಗೂ ಯಾವ್ದಾದ್ರು ತರಕಾರಿ ಅಂಗಡಿ ಹಾಕೊಡ್ರಿ. ಮಾರ್ಕ್ಸ್ಗಳನ್ನ ಫೈನಲ್ ಎಕ್ಸಾಮ್ ಅಲ್ಲಿ ಓದಿಲ್ಲ ಅಂದ್ರೂ ಬಂದ್ಬಾರ್ದು, ಪಾಸ್ ಆಗೋಯ್ತಾರೆ ಸ್ವಾಮಿಗಳು. ಬಿಡ್ಬೇಡ್ರಿ, ಇನ್ನೊಂದ್ಸಲ ಕಾಲೇಜಿಗೆ ಕಳಿಸ್ಬೇಡ್ರಿ. ಇದ್ಮೇಲೆ ಸರಿ ಮ್ಯಾಮ್ ಆಯ್ತು ಅಂದ್ಬಿಟ್ಟೆ ಬಂದೆ. ನೋಡಿ ಏನೇನು ಮಾತಾಡ್ತಾರೆ ಸ್ವಾಮಿಗಳು ಇವರೆಲ್ಲ ಕಾಲೇಜ್ಗೆಲ್ಲ ಬಂಕ್ ಹೊಡೆದ್ಬಿಟ್ಟು MG ರೋಡ್ಗೆ ಹೋಗೋ ಸ್ವಾಮಿಗಳು ಇವರೆಲ್ಲ. ಸ್ವಾಮಿ ಶರಣು ಇವರು ಮಾತಾಡಿರೋ ಸ್ವಾಮಿ ಶರಣು. ಕೊನೆಗೂ ಬಂದ್ವಿ, ಪಂಪ ಹತ್ರ ಬಂದ್ವಿ. ಜನ ನೋಡ್ಬೋದು ಸ್ವಾಮಿಗಳೇ ಇಳಿತವ್ರೆ. ಜನ ಬೇಜಾನ್ ಜನ ಬತ್ತವ್ರೆ, ಬೇಜಾನ್ ಜನ ಇಳಿತವ್ರೆ ಸ್ವಾಮಿಗಳು. ಸ್ವಾಮಿಗಳೆಲ್ಲ ನಮಗೆಲ್ಲ ಮೋಸ ಮಾಡ್ಬಿಟ್ರು ನೋಡ್ರಿ. ಕೂಡೆ ಹಾಕಿಲ್ಲ ನಮಗೆ ನೆನ್ನೆ ಎಲ್ಲ. ಇಲ್ಲೆಲ್ಲ ನಾವು ಒಂದೊಂದು ರೂಮಿಂದ ಹೋಗೋದಕ್ಕೆ 10 ನಿಮಿಷ ಬೇಕಾಗಿತ್ತು. ಈ ರೂಮ್ ಇದರಲ್ಲಿ ಮತ್ತೆಲ್ಲ ಫ್ರೀಯಾಗಿ ಹೋಯ್ತು ಸ್ವಾಮಿಗಳಿಲ್ಲ. ಅಲ್ಲಿ ಕೂಡಾಕೋದು, ಇವರು ಕೂಡಾಕ್ತಾರೆ. ಸ್ವಾಮಿ ನೋಡಿ ಪಂಪಾದಲ್ಲಿ ಎಷ್ಟು ಜನ ಅವರೇ ಅಂತ. ಈ ಜನ ಅವರೇ ಸಿಕ್ಕಾಪಟ್ಟೆ ಜನ ಆಗ್ಬಿಟ್ರು. ಇನ್ನು ಜನ ಸ್ಟಾರ್ಟ್ ಆಯ್ತಾರೆ ಸ್ವಾಮಿಗಳು. ಇದೆ ನೋಡಿ ಸ್ವಾಮಿ ಪಂಪ. ರಾತ್ರಿ ತೋರ್ಸೋಕ್ಕಾಗಿಲ್ಲ, ನೀರು ಕಮ್ಮಿ ಇದೆ ಇವತ್ತು ಈ ಸತಿ. ನೋಡ್ಕೊಬಿಟ್ರಿ ಹೋಯ್ತಾ ಇದೀವಿ ಬಸ್ ಹತ್ತಕ್ಕೆ ಎಲ್ಲಿಕಲ್ಗೆ. ಸರಿಯಾಗಿ ಆಕ್ಸಿಡೆಂಟ್ ಆಯಿತು ಸ್ವಾಮಿ. ಇದೇ ಬಸ್ಸಲ್ಲಿ ಇದ್ದೀವಿ ನಾವು. ಬಂದು ಎದುರುಗಡೆ ಬಂದು ಕುತ್ಕೊಂಡ್ರು. ಸರಿ ಈಗ ಹೊಡಿದ್ರು ಅಂದ್ಕೊಳ್ರಿ ಬಸ್ಸು. ಆಕ್ಸಿಡೆಂಟು. ಸ್ವಾಮಿ ಇದು ಇನ್ಸಿಡೆಂಟ್ ಏನಾಯಿತು ಅಂದರೆ, ನಾವು ಪಂಪದಿಂದ ನಿಲಿಕಲ್ ಪಾರ್ಕಿಂಗ್ಗೆ ಹೋಗ್ತಾ ಇದ್ವಿ. ನಾವು ಬಸ್ ಹತ್ತಿ 2 ನಿಮಿಷ ಆಗಲಿಲ್ಲ, ಕಂಡಕ್ಟರ್ ಕೂಡ ಬಂದು ನಮ್ಮ ಹತ್ರ ಟಿಕೆಟ್ ತಗೊತಾ ಇದ್ರು. ನಾವೆಲ್ಲ ಎಷ್ಟು ಜನ ಇದ್ದೀವಿ ಅಂತ ಕೌಂಟ್ ಮಾಡ್ತಿದ್ವಿ. ಅಷ್ಟರಲ್ಲಿ ಮುಂದೆಗಡೆ ದಡಾರ್ ಅಂತ ಸೌಂಡ್ ಆಯಿತು. ಏನು ಅಂತ ನೋಡಿದ್ರೆ ಎದುರುಗಡೆಯಿಂದ ಒಂದು ಗೌರ್ಮೆಂಟ್ ಬಸ್ ಬಂದು ಡಿಕ್ಕಿ ಹೊಡೆದಿತ್ತು. ನಮ್ಮ ಬಸ್ಸು ಇದ್ದಿದ್ದು ಸ್ವಲ್ಪ ಡೌನ್ ಇತ್ತು. ನಾವು ಹತ್ತಿ ಹಾಗೆ 2 ನಿಮಿಷ ಆಗಿತ್ತು, ಡೌನ್ ಇತ್ತು ಸ್ವಲ್ಪ. ಕಂಟ್ರೋಲ್ ಮಾಡ್ಕೊಂಡು ಕರೆಕ್ಟ್ ವೇಲಿ ಹೋಗ್ತಿದ್ರು. ಆಪೋಸಿಟಲ್ಲಿ ಒಂದು ಬಸ್ನ ಓವರ್ಟೇಕ್ ಕೊಡ್ದು ಇವರು ಎದುರುಗಡೆ ಓವರ್ಟೇಕ್ ಕೊಡ್ಕೊಂಬತ್ತಿದ್ರು. ಅಷ್ಟರಲ್ಲಿ ಎಷ್ಟೇ ಕಂಟ್ರೋಲ್ ಮಾಡಿದ್ರು, ಸೊ ಕಂಟ್ರೋಲ್ ಮಾಡೋಕ್ಕಾಗಲಿಲ್ಲ. ಎದುರುಗಡೆ ಸಡನ್ನಾಗಿ ಬಂದಿದ್ದ ತಕ್ಷಣ ಅವರು ಟಚ್ ಆಯಿತು. ಸೊ ನಮ್ಮ ಪುಣ್ಯಕ್ಕೆ ಜಾಸ್ತಿ ದೊಡ್ಡದಾಗಲಿಲ್ಲ. ಸ್ವಲ್ಪ ಇದಾಗಿ ಅಲ್ಲೇ ಕಂಟ್ರೋಲ್ ಮಾಡಿ ನಮ್ಮ ಡ್ರೈವರ್ ಸ್ವಾಮಿಗಳು ನಿಲ್ಲಿಸಿದ್ರು. ಸೊ ಬಚಾವಾದ್ವಿ. ಇದೆಲ್ಲ ನಡೆದಿನ ಇದನ್ನು ವೀಡಿಯೋ ಮಾಡ್ಕೊತಿರ್ಬೇಕಾದ್ರೆ ಅಲ್ಲಿದ್ದಂಥ ಪಬ್ಲಿಕ್ಗಳು ಯಾವ ರೀತಿ ಅವರು ಇದನ್ನು ಸಪೋರ್ಟ್ ಮಾಡಿಕೊಂಡ್ರು ಅಂದರೆ, ವೀಡಿಯೋ ಮಾಡೋದಕ್ಕೆ ಯಾರಿಗೂ ಬಿಡಲಿಲ್ಲ. ಸೊ ನಾವು ಕೂಡ ವೀಡಿಯೋ ಮಾಡ್ತಿದ್ವಿ, ಜಗಳ ಮಾಡೋಕ್ಕೆ ಬಂದ್ಬಿಟ್ರು. ನಮ್ಮ ಮೇಲೇ ಜಗಳ ಮಾಡೋಕ್ಕೆ ಬಂದ್ಬಿಟ್ರು. ಯಾಕೆ ವೀಡಿಯೋ ಮಾಡ್ತಿದ್ದೀರಾ, ಸ್ಟಾಪ್ ಮಾಡಿ, ನಿಮ್ಗೆ ಏನಾದರೂ ಆಯ್ತಾ, ಏನೂ ಆಗಿಲ್ಲ ಅಲ್ಲ, ಏನಕ್ಕೆ ವೀಡಿಯೋ ಮಾಡ್ತಿದ್ದೀರಾ, ಸ್ಟಾಪ್ ಮಾಡಿ ಅಂತ. ಸೊ ಈ ಥರ ಅವರು ವೀಡಿಯೋ ಮಾಡೋಕ್ಕೆ ಬಿಡಲಿಲ್ಲ. ಅಂದರೆ ನಮ್ಗೆ ಏನನ್ನಿಸ್ತು ಅಂದರೆ, ನಮ್ಮ ಸ್ಟೇಟಲ್ಲಿ ಏನೇ ಆಕ್ಸಿಡೆಂಟ್ ಆಗಲಿ ಏನೇ ಆಗಲಿ ಒಂದು ಪ್ಲೇಸ್ಗಳಲ್ಲಿ ತುಂಬ ದೊಡ್ಡದಾಗಿ ನಾವೇನೇ ಅದನ್ನು ವೀಡಿಯೋ ಮಾಡಿ ತುಂಬ ದೊಡ್ಡದಾಗಿ ಪ್ರಚಾರ ಮಾಡ್ತೀವಿ. ಆದರೆ ಅಲ್ಲಿದ್ದಂಥ ಪಬ್ಲಿಕ್ಸ್ಗಳು ಅವರ ಧಾರ್ಮಿಕ ಸ್ಥಳ ಎಲ್ಲಿ ಇದಾಗುತ್ತೆ ಅಂತ ವಿಡಿಯೋ ಮಾಡೋಕ್ಕೆ ಬಿಡಲಿಲ್ಲ. ಇಲ್ಲಿ ಕಾಣಿಸಿದ್ರಲ್ಲ ಇವ್ರ ಕಡೆಯವರು ಸ್ವಲ್ಪ ಜನ ಸೇರಿಕೊಂಡು ಎಲ್ಲರೂ ಯಾರೇ ವಿಡಿಯೋ ಮಾಡಿದ್ರು ವಿಡಿಯೋ ಮಾಡೋಕ್ಕೆ ಬಿಡಲಿಲ್ಲ. ಸೊ ಅದಕ್ಕೆ ನಾವು ಜಾಸ್ತಿ ಅಲ್ಲಿ ವಿಡಿಯೋ ಮಾಡೋದಕ್ಕಾಗಲಿಲ್ಲ, ಮೂವ್ ಆಗೋದ್ವಿ. ಅಲ್ಲಿಂದ ನಾವು ಪ್ರೈವೇಟಾಗಿ ಒಂದು ಕಾರ್ನ ಬುಕ್ ಮಾಡಿಕೊಂಡು ಅಲ್ಲೇ ಇದ್ದಂಥ ಒಂದು ಕ್ಯಾಬ್ನ ಮಾಡಿಕೊಂಡು ನಿಲಿಕಲ್ ಪಾರ್ಕಿಂಗ್ಗೆ ಹೋದ್ವಿ. ಬೆಟ್ಟ ನೋಡ್ರಿ ಹೆಂಗೈತೆ. ಸೊ
ಅಲ್ಲಿಂದ ಮುಂದಕ್ಕೆ ಬರ್ತಾ ಇದ್ದೀವಿ, ಬಸ್ಗಳು ಸಿಗ್ತವೆ ಅಂತ ಹತ್ಕೊಂಡು ಹೋಗೋದೀಗ. ಸೊ ಸ್ವಾಮಿ ಬಸ್ಸಿಂದ ಕಾರ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಯಾಕೋ ಬಸ್ ಮೇಲೆ ಭಯ ಬಂದ್ಬಿಟ್ಟು ಎಲ್ಲರೂ ನೋಡಿ ಕೋಳಿ ಸಾಂಬಾರು ಎಲ್ಲ ಹೋಗ್ತಾ ಇದ್ದೀವಲ್ಲ. ಸಮಯ ನೋಡಿ ಹಲ್ವಾ ತಗೊಳಕ್ ಬಂದಿದ್ದೀವಿ ಇಲ್ಲಿ ಎಲ್ಲರೂ ನೋಡಿ. ಸ್ವಾಮಿ ಎಷ್ಟು ಪರ್ಚೇಸ್ ಮಾಡಿದ್ದೀವಿ, ಹಲ್ವಾ, ಬಾಳೆ ಚಿಪ್ಸ್ ಎಲ್ಲ. ಸ್ವಾಮಿ ಇವಾಗ ಇಲ್ಲಿ ಟೀ ಕುಡಿಯೋಕ್ಕೆ ಅಂತ ನಿಲ್ಸಿದ್ದೀವಿ, ನೋಡ್ಬೋದು ತಮಿಳ್ನಾಡು ಹತ್ರ. ತಗೊಂಡು ಇಲ್ಲಿ ಟೀ ಮಾಡಿಕೊಡ್ತಾರೆ. ಈ ತಾತ್ ಫಾರ್ಮ್ಗಳು ಫುಲ್ಲು ಟೆನ್ಷನ್ ಆಗ್ಬಿಟ್ಟವ್ರೆ, ಜನಗಳು ಜಾಸ್ತಿ ಇರೋದಕ್ಕೆ ಟೆನ್ಷನ್ ಆಗ್ಬಿಟ್ಟವ್ರೆ ಟೀ ಇದಕ್ಕೆ. ನೋಡಿ ನಮ್ಮ ಸ್ವಾಮಿಗಳೆಲ್ಲ ಎಲ್ಲ ಕೂತ್ಕೊಂಡು ಬಜ್ಜಿ ಬಣ್ಣ ತಿನ್ಕೊಂಡು, ನಮ್ಮ ಟಿ ಟಿ ಡ್ರೈವರ್ ಸ್ವಾಮಿಗಳು ಇವರೇ ನಮ್ಮ ಟಿ ಟಿ ಡ್ರೈವರ್ ಸ್ವಾಮಿಗಳು. ಇನ್ನೊಂದು ಟಿ ಟಿ ಡ್ರೈವರ್ ಸ್ವಾಮಿಗಳು ಇವರೆಲ್ಲ ಬಜ್ಜಿ ತಿನ್ಕೊಂಡು ಟೀನ ಆರ್ಡರ್ ಮಾಡಿದ್ದೀವಿ. ನಾವು ಕಾಫಿ ತಗೊಂಡಿದ್ದೀವಿ, ಬರ್ತೈತಿ ಕುಡಿಯೋಣ. ಕೊನೆಗೂ ಕಾಫಿ ಬಂತು. ಓಕೆ ಕಾಫಿ ನೋಡ್ಬೋದೆಲ್ಲ ಕುಡಿತಾ ಇದ್ದೀವಿ. ಜನ ಮಾತ್ರ ಸುಮ್ಮನೆ ಕಚ ಪಚ ಅಂತವ್ರು ಇಲ್ಲಿ ಬಂದ ಹಾಕ್ಬಿಟ್ಟು ಮಲಗೋರೆ ಕಾಸು ಕೊಡ್ತಾ ಇದೀವಿ ಸ್ವಾಮಿಗಳಿಗೆ. ಇಲ್ಲಿ 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 ಬೇಗ ಹಾಕ್ರಿ, ಅವ್ರು ಎದ್ಬಿಡ್ತಾರೆ. ಹಾಕ್ರಿ ಹೇಳ್ತೀನಿ ಸ್ವಾಮಿ. ಆಯ್ತು ಇಕ್ರಿ, ನಾವ್ ಇತ್ತು ನೋಡ್ರಿ. ಇದೇ ಹೋಟ್ಲು ಸ್ವಾಮಿ. ಇವಾಗ ಊಟಕ್ಕೆ ಹೋಗಿದ್ವಿ, ಬರೀ ದೋಸೆ ಒಂದು ಬಿಟ್ಟರೆ ಬೇರೆ ಏನೂ ಇಲ್ಲ ಹೋಟ್ಲಲ್ಲಿ. ಪ್ಲೇನ್ ದೋಸೆ, ಆನಿಯನ್ ದೋಸೆ ಅಂದರೆ ಅದಕ್ಕೆ ಈರುಳ್ಳಿ ಹಾಕೋದು, ಅದೇ ಆನಿಯನ್ ದೋಸೆ. ಮಸಾಲೆ ದೋಸೆ ಅಂದರೆ ಆಲೂಗಡ್ಡೆ ಹಾಕೋದು, ಅದೇ ಮಸಾಲೆ ದೋಸೆ. ಅಷ್ಟೇ, ಏನು ಮಾಡೋಕ್ಕಾಗಲ್ಲ. ಬೆಳಗ್ಗೆಯಿಂದ ಏನು ತಿಂದಿಲ್ಲ, ಇವಾಗ ತಿಂದ್ವಿ ಅಷ್ಟೇ. ನಡೀರಿ ಎಲ್ಲರೂ ಕೂತವ್ರೆ ಸ್ವಾಮಿ. ಇದು ಲಾಸ್ಟ್ ದೇವಸ್ಥಾನ. ಇವಾಗ ಟೈಮು 4:15. ಮಹದೇಶ್ವರನ ದೇವಸ್ಥಾನಕ್ಕೆ ಬಂದ್ವಿ. 3 ಗಂಟೆಗೆ ಬಂದು ಎಲ್ಲ ಸ್ನಾನ ಮಾಡಿಕೊಂಡು ಇವಾಗ ದರ್ಶನ ಕೊಡ್ತಾ ಇದ್ದೀವಿ. ಎಲ್ಲ ಸ್ವಾಮಿಗಳೆಲ್ಲ ನಿಂತಿದ್ದಾರೆ, ಎಲ್ಲರೂ ಬಂದ್ವಿ. ಇವಾಗ ಹೋಗಿ ದರ್ಶನ ಮಾಡ್ಕೊಂಡು ಬೆಂಗಳೂರು ಕಡೆಗೆ ಹೋಗಿ ಮಾಲೆ ತೆಗೆಸ್ಬೇಕು. ಇವಾಗ ಗಿರಿ ಸ್ವಾಮಿಗಳು ಬಂದರು, ಕರ್ಪೂರ ಇಸ್ಕೊತಾ ಇದ್ದೀವಿ. ಎಲ್ಲರೂ ಕರ್ಪೂರ ಹಚ್ಚೋದಕ್ಕೆ ದೇವಸ್ಥಾನದ ಮುಂದೆ ಕರ್ಪೂರ ಹಚ್ಚಿ ದೇವಸ್ಥಾನಕ್ಕೆ ಹೋಗೋಣ ಅಂತ. ಕರ್ಪೂರ ಸ್ವಾಮಿ ಇಸ್ಕಲ್ರಿ ಕರ್ಪೂರ ಇಸ್ಕಲ್ರಿ. ಪ್ರಸಾದ ಕರ್ಪೂರ ಕೊಡಲ್ವಾ? ಹೊಸ ತಾಳ ನಾವು ಅನ್ನದಾನ ಮಾಡ್ತಾ ಇದ್ದೀರಾ? ಮೂರು ಕೊಟ್ಟವ್ರು, ಒಂದು ಬಜ್ಜಿ ಹಿಡ್ಕೊಂಡವ್ರೆ. ಸರಿ 9 ಹಾಕ್ರಿ, 9ನೇ ವರ್ಷ ನಮ್ದು ಕರೆಕ್ಟಾಗಿ 5 ವರ್ಷ. 5 ತೋರಿ ಇಲ್ಲಿ 5. ಇವ್ರು 10 ವರ್ಷದವ್ರು ಸ್ವಾಮಿಗಳು. ಏನಿದು 10 ಅಲ್ಲಿ ಒಳಗಡೆ ಇಸ್ಕೊಂತೀವಿ ಬರ್ರಿ ಇಕ್ತಾರಲ್ಲ. ಸ್ವಾಮಿಗಳೇನೋ ಹಚ್ತವ್ರೆ ಕಡ್ಡಿ, 10 ಹಚ್ತವ್ರೆ ಸ್ವಾಮಿಗಳು. ಕೂಗ್ರಿ ಸ್ವಾಮಿ. ಉಗೇ ಮಾತ್ಮಲಯ, ಉಗೇ ಮಾತ್ಮಲಯ, ಉಗೇ ಮಾದಪ್ಪ, ಉಗೇ ಮಾದಪ್ಪ, ಮಾದಪ್ಪಗೊಂದ್ಸಲ ಉಗೇಂದ್ರಪ್ಪ, ಉಗೇ ಮಾದಪ್ಪ, ಉಗೇ ಉಗೇ. ನೀಟಾಗಿ ವಿಭೂತಿ ಇಕ್ಸ್ಕೊಂಡ್ವಿ, ಹಿಂಗೆ ಚೆನ್ನಾಗಿ ಬರೋದು. ಉಗೇ ಮಾದಪ್ಪ, ಉಗೇ ಉಗೇ ಮೈಕಾರ, ಉಗೇ. ಸುತ್ತಬೇಕು ತಾನೆ, ಸುತ್ತರಿ ದೇವಸ್ಥಾನ ಸುತ್ತಬೇಕು ಸ್ವಾಮಿ. ನಡೀರಿ ಸ್ವಾಮಿ ದರ್ಶನ ಮಾಡೋಣ. ಮಹದೇಶ್ವರ ಅದು ಇಸ್ಕೊಂಡು ಅರ್ಧಂಬರ್ಧ ಮಾಡಿದ್ರು ನಮ್ಮ ಗುರು ಸ್ವಾಮಿಗಳು.
ಉಗೇ ಮಾದಪ್ಪ ಹಾ ಕೂಗ್ರಿ ಕೂಗ್ರಿ ಸ್ವಾಮಿ ಅದೇ ಕಂಡ್ರೆ ಲಾಗು ಸಾಂಶಾಣ ಲಾಗ್ ಮಾಡ್ರಿ ಅಂತಾರೆ ಹೇಳ್ರಿ ಅವರು ಸ್ವಾಮಿಗಳು ಸುಸ್ತಾಗಿ ಸ್ವಾಮಿ ಅಯ್ಯಪ್ಪನ್ ಕೂಗ್ರಿ ಹೋಗ್ಲಿ ಹೋಗ್ರೆ ಹೇಳ್ರಿ ನನ್ಗೆ ಜಾಸ್ತಿ ಕಲ್ತಿಲ್ಲ ನಾನು ಒಂದೆರಡು ಗೊತ್ತಷ್ಟೇ ಆನ ಮನೆ ಜೇರ ಮನೆ ಗುಂಜಿ ಮನೆ ಗುರು ಗುಂಜಿ ಸ್ವಾಮಿ ಎಲ್ಲರೂ ಸೆಂಟ ಅದು ಬೆಳ್ಳುಳ್ಳಿದು ಬಟ್ಟೆ ಯಾರು ಹಾಕೊಳಕೈತದ ಸೊ ಸ್ವಾಮಿಗಳೇ ನೋಡಿದ್ರಲ್ಲ ಅಲ್ಲಿಂದ ಹೊರಟ್ವಿ. ಸೊ ಇವಾಗ ಮನೆಗೆ ಬಂದ್ವಿ. ಸೊ ಬೆಳಿಗ್ಗೆನೇ ಬಂದ್ವಿ ಮನೆಗೆ ಬಂದು ಮಾಲೆ ಬಿಚ್ಚಿಸಿದ್ವಿ. ಮನೆಗೆ ಬಂದು ಕಾಯಿ ಹೊಡೆದು ದೀಪನ ನೋಡಿ ಆಮೇಲೆ ಇಲ್ಲೇ ಗಣೇಶನ ದೇವಸ್ಥಾನಕ್ಕೆ ಹೋಗಿ ಮಾಲೆ ಬಿಚ್ಚಿಸಿದ್ವಿ. ವ್ಲಾಗ್ ಮಾಡೋಕ್ಕಾಗಲಿಲ್ಲ, ಬಂದವರೇ ಎಲ್ಲ ಸ್ವಲ್ಪ ಬೇಗ ಮಾಡಬೇಕಿತ್ತು. ಸೊ ಎಲ್ಲ ಮಾಡಿ ಮುಗಿಸಿ ಆಮೇಲೆ ಸ್ವಲ್ಪ ಯಾಕೋ ಹುಷಾರಿಲ್ದಂಗೂ ಆಯಿತು. ಸೊ ಬಂದು ರೆಸ್ಟ್ ತೊಗೊಂಡು ಹಾಸ್ಪಿಟ್ಲಿಗೆ ಕೂಡ ಹೋದ್ವಿ. ಸೊ ಒಂದು ಇಂಜೆಕ್ಷನ್ ತೊಗೊಂಡು ಬಂದ್ವಿ. ನಾರ್ಮಲ್ ಕೆಮ್ಮು ಮತ್ತು ನೆಗಡಿ ಆಗಿತ್ತು, ಕೋಲ್ಡ್ ಆಗಿತ್ತು. ಯಾಕಂದರೆ 5 ದಿವಸದಿಂದ ತಣ್ಣೀರಲ್ಲೇ ಸ್ನಾನ ಮಾಡಿ ಎಲ್ಲ ಕಡೆ ಫುಲ್ ತಣ್ಣೀರಲ್ಲೇ ಸ್ನಾನ ಮಾಡಿ ತುಂಬ ಕೋಲ್ಡ್ ಆಗಿತ್ತು. ಸೊ ಏನು ಜ್ವರ ಗಿರ ಏನೂ ಇರಲಿಲ್ಲ, ಸೊ ನಾರ್ಮಲ್ ಇತ್ತು. ಸೊ ಒಂದು ಕೋಲ್ಡ್ಗೆ ಮತ್ತು ಗಂಟ್ಲು ಒಂಥರ ನೆವೆ ಥರ ಆಯ್ತಿತ್ತು. ಸೊ ಹೋಗಿ ಹಾಸ್ಪಿಟ್ಲಿಗೆ ತೋರಿಸಿ ಬಂದ್ವಿ. ಸೊ ಹಾಸ್ಪಿಟ್ಲಿಗೆ ಹೋಗಿ ತೋರಿಸ್ಕೊಂಡು ಬಂದೆ. ಸೊ ಇವಾಗ ಈ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಸೊ ನಿಮಗೆಲ್ಲರಿಗೂ ಈ ಅಯ್ಯಪ್ಪ ಸ್ವಾಮಿದು ಸೀರೀಸ್ ವ್ಲಾಗು ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ನಮ್ಮಿಂದ ಏನೇ ತಪ್ಪಾಗಿದ್ರೂ ಈ ಜರ್ನಿಲಿ ಯಾರನ್ನ ಏನಾದರೂ ಗೊತ್ತಿಲ್ದಿರ ನಮ್ಮಿಂದ ತಪ್ಪಾಗಿದ್ರೂ ಸೊ ಎಲ್ಲರೂ ಕ್ಷಮಿಸಿ. ಫಸ್ಟ್ ಟೈಮು ಇದು ಮಾಡಿರೋದು ವ್ಲಾಗು ಅಂದರೆ ದೇವ್ರದ್ದು. ಸೊ ಏನೂ ತಪ್ಪಾಗಿಲ್ಲ, ಮೇ ಬಿ ಎಂದರೂ ಗೊತ್ತಿಲ್ದಿರ ತಪ್ಪಾಗ್ಬಿಟ್ಟಿರುತ್ತೆ ಒಂದೊಂದು. ಸೊ ಅದನ್ನೆಲ್ಲ ನೋಡಿರ್ತೀರ. ಸೊ ಎಲ್ಲರೂ ಕ್ಷಮಿಸಿ ಹೊಟ್ಟೆಗೆ ಹಾಕ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ನಾನು ನಿಮ್ಮ ಪ್ರೀತಿಯ ಡಿಂಪು. ಬಾಯ್ ಗಾಯ್ಸ್. ಸ್ವಾಮಿಯೇ ಶರಣಮಯ್ಯಪ್ಪ.